ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೆಲ್ಲ ಆಯಿತು ಅನ್ನೋದನ್ನು ನೋಡಿದ್ರಿ. ಸೊ ಮಧ್ಯಾಹ್ನ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ಇವತ್ತು ಶುಕ್ರವಾರ ಸಂಜೆ ದೇವಸ್ಥಾನದಲ್ಲಿ ಕಾರ್ತಿಕ ಇರೋದ್ರಿಂದ ನಾವು ಏನಾದರೂ ಸಿಹಿ ಅಡುಗೆ ಮಾಡಿ ದೇವರಿಗೆ ನೈವೇದ್ಯನ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾನು ಗೋಧಿ ನುಚ್ಚಿನ ಪಾಯಸನ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನನೇ ಇದು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇವನು 2 ಅವರ್ಸ್ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇದು ಸಾಫ್ಟ್ ಆಗಲಿ ಅಂತ ನೆನೆಸಿಟ್ಟು ನಂತರ ನಾನು ಊಟನೆಲ್ಲ ಮುಗಿಸಿ ನೆಕ್ಸ್ಟ್ ಸ್ವಲ್ಪ ತರಕಾರಿಗಳೆಲ್ಲ ಇದ್ವಲ್ವ, ಪಲ್ಯ ಮಾಡೋಕ್ಕೆ ಎಷ್ಟು ತರಕಾರಿಗಳು ಬೇಕು ಅನ್ನೋದನ್ನು ನಾನು ಇಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಎಲ್ಲ ತರಕಾರಿಗಳು ಒಂದೇ ಕವರಲ್ಲಿ ಹಾಕಿದ್ರು. ಸೊ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲ ಸಪ್ರೇಟ್ ಕವರ್ಗಳಿಗೆ ಹಾಕಿ ನಾನು ಫ್ರಿಜ್ಜಲ್ಲೇ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಪಲ್ಯ, ಪಾಯಸ ಮತ್ತು ಚಿತ್ರಾನ್ನ, ಕೋಸಂಬರಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ತುಳಸಿ ಕಾರ್ತಿಕ ಕೂಡ ನಾವು ಮಾಡಿರಲಿಲ್ಲ. ನಾವು ಯಾವಾಗಲೂ ದೇವಸ್ಥಾನದಲ್ಲಿ ಕಾರ್ತಿಕ ಇರುತ್ತಲ್ವ, ಆವತ್ತೇ ಹೇಗೂ ನೈವೇದ್ಯನ ಮಾಡ್ತೀವಲ್ವ, ಆವತ್ತಿನ ದಿನವೇ ತುಳಸಿ ಕಾರ್ತಿಕ ಕೂಡ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇವತ್ತು ತುಳಸಿ ಕಾರ್ತಿಕ ಪೂಜೆ ಮತ್ತು ದೇವಸ್ಥಾನದಲ್ಲಿ ಕದ್ಲಿ ಅಂತ ಮಾಡ್ತೀವಿ. ನಾನು ಲಾಸ್ಟ್ ಇಯರ್ ಕೂಡ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇವಾಗ ಎಲ್ಲ ತರಕಾರಿಗಳನ್ನ ತುಂಬಿಟ್ಕೊಳ್ತಾ ಇದ್ದೀನಿ ಫ್ರಿಡ್ಜ್ ಒಳಗೆ. ಇದಿಷ್ಟು ತರಕಾರಿನ ಪಲ್ಯಗೆ ಅಂತ ತೆಗ್ದು ಸಪ್ರೇಟಾಗಿ ಇಟ್ಕೊಂಡೆ. ಮತ್ತು ಬೀನ್ಸ್ ಕಾಳು ಸ್ವಲ್ಪ ತೊಗೊಂಡು ಬಂದಿದ್ರಲ್ವ, ಸೊ ಬೀನ್ಸ್ ಕಾಳನ್ನ ಸೋಸ್ಕೊಳ್ತಾ ಕೂತ್ಕೊಂಡಿದ್ದೀನಿ. ಲೈಫಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದರದ್ದು ಒಂದು ಚಿಂತೆ ಇದ್ದೇ ಇರುತ್ತೆ. ಸೊ ನನಗೂ ಯಾವಾಗೂ ಏನಾದರೂ ಒಂದು ಚಿಂತೆ ಕಾಡ್ತಾನೆ ಇರುತ್ತೆ. ನನ್ನ ಲೈಫಲ್ಲಿ ಸುಮಾರಷ್ಟು ಬ್ಯುಸಿಯಾಗಿರ್ತೀನಿ. ಎಡಿಟಿಂಗ್ ಇರ್ಬೋದು, ವಿಡಿಯೋ ಮಾಡ್ಕೊಳ್ಳೋದಿರ್ಬೋದು, ಮೇಕಪ್ ಆರ್ಡರ್ ಇರ್ಬೋದು, ಪ್ರತಿಯೊಂದು ಮಾಡ್ತಾಯಿದ್ರು ಕೂಡ ನನಗೆ ಇನ್ನೂ ಏನೋ ಒಂದು ಟೆನ್ಷನ್ನು, ಏನೋ ಒಂದು ಕಳ್ಕೊಂಡಿದ್ದೀನಿ, ಏನೋ ಒಂಥರ ಫೀಲಿಂಗು, ಇನ್ನೂ ದುಡ್ಡು ಮಾಡಬೇಕು ಅಥವಾ ಹೆಲ್ತ್ ಚೆನ್ನಾಗಿಟ್ಕೊಳ್ಬೇಕು, ಇಲ್ಲ ಏನಾದರೂ ಹೊಸ ಬಿಸ್ನೆಸ್ನ ಮಾಡೋಣ ಅಂತ ತುಂಬಾ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ. ಸೊ ನಿಮಗೂ ಈ ಥರ ಆಗುತ್ತಾ? ಮನೇಲಿ ಒಂಟಿಯಾಗಿ ಇದ್ದಾಗ ಈ ಥರ ಯೋಚನೆಗಳು ಬಂದೇ ಬರುತ್ತೆ ಅನಿಸುತ್ತೆ. ಹೀಗೆ ಸುಮ್ಮನೆ ಥಿಂಕ್ ಮಾಡ್ಕೊತ ನಾನು ಇಲ್ಲಿ ಕಾಳುಗಳನ್ನ ಬಿಡಿಸ್ತಾ ಇದ್ದೇನೆ. ಸೊ ಇದೆಲ್ಲ ಆದಮೇಲೆ ಎತ್ತಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ನೆಲ್ಲಿಕಾಯಿ ಯಾವಾಗಲೂ ತರಕಾರಿಗಳು ತಂದಾಗ ಯಾವಾಗಲೂ ನೆಲ್ಲಿಕಾಯಿನೇ ತೊಗೊಂಡು ಬರ್ತಾರೆ. ನೆಲ್ಲಿಕಾಯಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಇದಾದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಲ್ವ, ಸ್ಟ್ರೈಟ್ನಿಂಗ್ ಮಾಡಿಸೋದಕ್ಕಿಂತನೂ ನಾವು ಹೇರ್ನ ಹೇಗೆ ಕೇರ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿಲ್ಲಿ ಮಾಡಿಸಿರೋದು ಮ್ಯಾಟ್ರಿಕ್ ಕಂಪ್ನಿಯಿಂದ ಕಂಡೀಷ್ನರು ಮತ್ತು ಶಾಂಪೂನೇ ಯೂಸ್ ಮಾಡಬೇಕು. ಲಾಸ್ಟ್ ಟೈಮು ನಾನು ಲಾರಿಯರ್ ಯೂಸ್ ಮಾಡಿದ್ದೆ. ಲಾರಿಯರಿಂದು ಸ್ಮೂತ್ನಿಂಗ್ನ ಮಾಡಿಸಿದ್ದೆ. ಸೊ ಲಾರಿಯರ್ ಯೂಸ್ ಮಾಡ್ತಾಯಿದ್ದೆ. ಈಗ ನಾನು ಮ್ಯಾಟ್ರಿಕ್ಕಿನ ಸಿರಮ್ನ ತಗೊಂಡಿದ್ದೇನೆ. ನಾವು ಸ್ಮೂತ್ನಿಂಗ್ ಇದರಲ್ಲಿ ಹೇರ್ ವಾಶು, ಕಂಡೀಷ್ನರು ಮತ್ತು ಶಾಂಪು, ಕಂಡೀಷ್ನರ ಹಾಕಿ ಹೇರ್ ವಾಶ್ ಆದಮೇಲೆ ಹೇರ್ನ ಸ್ವಲ್ಪ ಸ್ವೆಟ್ ಇದ್ದಂಗೆ ಇಲ್ಲಿ ನಾವು ಸಿರಮ್ನ ಹಾಕ್ಕೊಳ್ತೀನಿ. ಇಲ್ಲಿ 4 ಡ್ರಾಪ್ಸ್ ಸಿರಮ್ನ ತೊಗೊಂಡಿದ್ದೀನಿ. ಈ ಸಿರಮಿಂದ ಹೇರು ಫಿಝಿನೆಸ್ಸು ಇರುತ್ತೆ, ಶೈನ್ ಆಗಿರುತ್ತೆ. ಸೊ ನಾವು ಇದನ್ನು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬಾರ್ದು, ಜಸ್ಟ್ ಹೇರ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ಬೇಕು. ಇದು ಒಂಥರ ಹೇರು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಸ್ಮೂತಾಗಿ ಇರೋದಕ್ಕೆ ಮತ್ತು ನಮ್ಮ ಕೆಮಿಕಲ್ ಟ್ರೀಟ್ಮೆಂಟಿಂದ ಸ್ವಲ್ಪ ಇದು ಹೆಲ್ಪ್ಫುಲ್ ಆಗುತ್ತೆ. ಇದಾದಮೇಲೆ ನಾನು ಹೇರ್ಸ್ನ ಒಂದು ಕ್ಲಿಪ್ ಹಾಕಿ ನಾನು ಅಡುಗೆ ಮಾಡಬೇಕು. ನೆಕ್ಸ್ಟು ನಾನಿಲ್ಲಿ ಫೇಸ್ಗೆ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಗುಡ್ ವೈಬ್ಸ್ ಅವ್ರದ್ದು ಟೋನರು ತುಂಬಾ ಚೆನ್ನಾಗಿ ಬಂದಿದೆ. ಟೋನರ್ ಈಸ್ ತುಂಬಾ ಇಂಪಾರ್ಟೆಂಟ್ ಫೇಸ್ಗೆ. ಆ್ಯಂಡ್ ಇವಾಗ ಚಳಿಗಾಲ ಆಗಿರೋದ್ರಿಂದ ಫೇಸ್ ತುಂಬಾ ಡ್ರೈ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಟೋನರ್ನ ಅಪ್ಲೈ ಮಾಡಿಕೊಂಡು ನಾನು ಜಸ್ಟ್ ಹಾಗೆ ನನ್ನ ಹೇರು ಎಲ್ಲ ಏನು ಮೇಕಪ್ ಏನೂ ಮಾಡ್ಕೊತಾ ಇಲ್ಲ. ಆ್ಯಂಡ್ ಊರಿಂದ ಬಂದಿದ್ದು ಬಟ್ಟೆಗಳೆಲ್ಲ ಹಾಗೆ ಇಲ್ಲೇ ಚೆಲ್ಲಾಪಿಲ್ಲಿಯಾಗಿದೆ. ಇದನ್ನು ಕೂಡ ಮರ್ಚಿಡಬೇಕು. ಬಟ್ ಇವತ್ತು ಆಗಲ್ಲ. ಈಗ ಅಡುಗೆನೆಲ್ಲ ಮಾಡಿ ನಾನು ತುಳಸಿ ಪೂಜೆ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ. ಟೈಮ್ ಬಂದು 3:15 ಆಯಿತು. ಇವಾಗ ನಾನು ಅಡುಗೆನ ಸ್ಟಾರ್ಟ್ ಮಾಡಬೇಕು. ನಮ್ಮ ಕಡೆ ನಾವು ಸ್ನಾನ ಮಾಡಿ ಹೋಗಿ ಫ್ರೆಶ್ಶಾಗಿ ನೀರನ್ನ ತೊಗೊಂಡು ಬಂದು ಆ ಹೊಸ ನೀರಲ್ಲೇ ಅಡುಗೆನ ಮಾಡೋದು. ಇಲ್ಲಿ ಅಡುಗೆ ಮನೆ ಎಲ್ಲ ಹೀಗೆ ಮೆಸ್ಸಪ್ ಆಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಆವಾಗಲೇ ನುಚ್ಚು ನೆನೆಸಿಟ್ಟಿದ್ನಲ್ವ, ತುಂಬ ಚೆನ್ನಾಗಿ ನುಚ್ಚು ನೆಂದಿದೆ. ಇದು ಇಷ್ಟು ಸಾಫ್ಟ್ ಆಗುತ್ತೆ ನೋಡಿ. ಇಲ್ಲಿ ಒಂದು ಸಲ ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಮೆದುವಾಗಿರಬೇಕು. ಇದನ್ನು ಕುಕ್ಕರಿಗೆ ಹಾಕಿ ವಿಷಲ್ ಓಡಿಸಿ ಪಾಯಸನ ಮಾಡ್ಕೊಳ್ಳೋದು. ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಅಡುಗೆಗೆ ಅಂತ ನೀರನ್ನ ತೊಗೊಂಡು ಬರೋಕ್ಕೆ ಹೋಗ್ತೀನಿ. ಕೆಳಗಡೆ ನೆಲ್ಲಿಯಲ್ಲಿ ನೀರು ಬಿಟ್ಟಿದ್ರು, ಅದನ್ನು ಸ್ನಾನ ಮಾಡಿ ತುಂಬಿಸಿಡಬೇಕು.
ಕೆಳಗೆ ತುಂಬಿಸಿಟ್ಟಿದ್ರು. ನಾನು ಸ್ನಾನ ಮಾಡಿದ ಮೇಲೆ ಇದನ್ನು ತೊಗೊಂಡು ಬಂದು ಪಾತ್ರೆಗೆ ಹಾಕ್ಕೊಂಡು ಇದರಲ್ಲೇ ನಾವು ಅಡುಗೆನ ಮಾಡೋದು. ಯಾಕೆಂದರೆ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಿ ಅಂದಾಗ ನಾವು ಮನೆಯಲ್ಲಿರೋ ಯಾವ ನೀರನ್ನು ಯೂಸ್ ಮಾಡಲ್ಲ ಅಡುಗೆಗೆ. ಸಪ್ರೇಟಾಗಿ ಎಲ್ಲ ತೊಳ್ಕೊಂಡು ನೀಟಾಗಿ ಹೊಸ ನೀರು ತಂದು ಅಡುಗೆನ ಮಾಡ್ಕೊಳ್ಳೋದು. ಈ ನುಚ್ಚೊತ್ತಿಗೆ ನಾನಿಲ್ಲಿ ಕಡಲೆಬೇಳೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಕಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನೆನೆಸಿಟ್ಟಿರೋ ಗೋಧಿ ನುಚ್ಚನ್ನ ಹಾಕಿ 3 ವಿಷಲ್ನ ಕೂಗಿಸ್ಕೊಳ್ತೀನಿ. ಎಲ್ಲ ಅಡುಗೆಗಳು ಆಲ್ಮೋಸ್ಟ್ ಡನ್ ಆಯಿತು. ನಾನೀಗ ತುಳಸಿನ ಡೆಕೋರ್ ಮಾಡೋಣ ಅಂತ ಬಂದೆ. ಅಲ್ಲಿ ಒಂದು ಪಾಟ್ ಇಟ್ಟಿದ್ವಲ್ಲ, ಇದನ್ನು ಕೆಳಗಡೆ ಇಟ್ಟು ಸೀರೆ ಎಲ್ಲ ಉಡ್ಸೋಕ್ಕೆ ಚೆನ್ನಾಗಾಗತ್ತೆ, ಮೇಲಾದರೆ ಸರಿಯಾಗಲ್ಲ ಅಂತ ಫಸ್ಟು ಅಲ್ಲಿ ನೀಟಾಗಿ ಎಲ್ಲ ನೀರಲ್ಲಿ ಒರೆಸ್ಕೊಂಡು, ನೆಲ ನಾನು ಒರೆಸಿದ್ದೆ, ಬಟ್ ಅಲ್ಲಿ ಇವಾಗ ದೇವ್ರನ್ನ ಕೂರಿಸ್ತೀವಿ ಅಂತ ಅಂದಮೇಲೆ ಇನ್ನೊಂದ್ಸಲ ನೀಟಾಗಿ ಒರೆಸಿ ರಂಗೋಲಿನ ಹಾಕಿ ಅಲ್ಲೊಂದು ಚಿಕ್ಕ ಸ್ಟೂಲ್ ಇಟ್ಟು ಅದ್ರ ಮೇಲೆ ತುಳಸಿ ಗಿಡನ ಇಡ್ತಾಯಿದ್ದೀನಿ. ತುಳಸಿ ಇದು ನಾವು ಇಲ್ಲೊಂದು ಪಾಟಿಗೆ ಹಾಕಿಟ್ಕೊಂಡಿದ್ದೀವಿ. ತುಳಸಿದು ಒಂದು ಇದು ತೊಗೊಂಡು ಬರಬೇಕು. ತುಂಬ ದಿನದಿಂದ ಅಂದ್ಕೊತಾ ಇದ್ದೀನಿ, ಅದು ಯಾವಾಗ ತೊಗೊಂಡು ಬರೋ ಕಾಲ ಕೊಡುತ್ತೋ ಗೊತ್ತಿಲ್ಲ. ನಂತರ ಈಗ ಒಂದು ಪುಟ್ಟ ರಂಗೋಲಿನ ಇಟ್ಕೊಂಡಿದ್ದೇನೆ. ನಂತರ ಸುಮಾರು ದಿನಗಳ ಹಿಂದೆಯಿಂದ ಈ ಸೀರೆ ಇತ್ತು ಮನೆಯಲ್ಲಿ, ಯೂಸ್ ಮಾಡಿರಲಿಲ್ಲ, ಹೊಸ ಸೀರೆನೇ. ಸೊ ಇದನ್ನೇ ಉಡ್ಸೋಣ ಅಂತ ಇದೇ ಸೀರೆನ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಉಡಿಸ್ಬೇಕು ಅನ್ನೋ ಐಡಿಯಾಸ್ ಎಲ್ಲ ಏನೂ ಇಲ್ಲ. ನಾರ್ಮಲ್ಲಾಗಿ ನೆರಿಗೆ ಥರ ಮಾಡಿಕೊಂಡು ಅದನ್ನು ಆ ಪಾಟಿಗೆ ಕಟ್ಟಿ ಸೀರೆ ನಾರ್ಮಲಾಗಿ ಹೇಗೆ ಉಡಿಸ್ತೀವಲ್ವ ಅದೇ ಥರನೇ ಉಡಿಸ್ಕೊಳ್ಳೋಣ ಅಂತ ಈ ರೀತಿ ನೀಟಾಗಿ ಎಲ್ಲ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಷ್ಟೇ ಬೇಗನೆ ಮಾಡೋಕ್ಕೆ ಟ್ರೈ ಮಾಡಿದ್ರು ಅಷ್ಟು ಟೈಮ್ ಆಗೇ ಬಿಡ್ತು. ಇವಾಗ ಸೀರೆನೆಲ್ಲ ಉಡಿಸಿ ಆಯಿತು. ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಅರ್ಶಿನ ಕುಂಕುಮ ಹಾಗೆ ಕಂಕಣನೆಲ್ಲ ಕಟ್ಟಿ ದೇವರಿಗೆ ಹಾಕೋ ಜ್ಯುವೆಲ್ರಿ ಎಲ್ಲದನ್ನು ಹಾಕಿ ಬೇಗ ರೆಡಿ ಮಾಡಬೇಕು. ಯಾಕಂದರೆ ದೇವಸ್ಥಾನದಿಂದ ದೇವರು ಹೊರಟಿ ಕೇರಿ ಸುತ್ತು ಕರ್ಕೊಂಡು ಬರುತ್ತೆ ಎಲ್ಲರೂ ಬಂದಾಗ ನಾವು ಅವ್ರ ಜೊತೆಗೆ ಹೋಗಬೇಕು. ಅದೇನು ಅಂತ ನೆಕ್ಸ್ಟ್ ನಾನು ಮುಂದೆ ತೋರಿಸ್ತೀನಿ. ಸೊ ಇವಾಗ ನಾವು ಫಸ್ಟು ತುಳಸಿ ಪೂಜೆನ ಮಾಡ್ಕೊಳ್ಳೋಣ. ಇಲ್ಲಿ ಎಲ್ಲ ಜೋಡಿಸಾದ್ಮೇಲೆ ನಾನು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ಒರೆಸಿ ಅಲ್ಲೂ ಕೂಡ ಬೇಗ ಜೋಡಿಸ್ಕೊಂಡು ಅಲ್ಲಿ ದೇವರಿಗೆ ನೈವೇದ್ಯ ಮಾಡಿ ನಂತರ ಇಲ್ಲಿ ತುಳಸಿ ಪೂಜೆನ ಮಾಡಬೇಕು. ಸೊ ಹಾಗೆ ಸಿಂಪಲ್ಲಾಗಿ ಈ ರೀತಿ ಡೆಕೋರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಗಡಿಬಿಡಿಯಲ್ಲಿ ನಾನು ಪಾಯಸನ ವಿಡಿಯೋ ಮಾಡ್ಕೊಳ್ಳೋದೇ ಮರೆತುಬಿಟ್ಟೆ. ಸೊ ಇಲ್ಲಿ ಪಾಯಸ ರೆಡಿ ಆಯಿತು ಆ್ಯಂಡ್ ಈ ಕಡೆ ಪಲ್ಯ ಕೂಡ ರೆಡಿ ಆಗಿತ್ತು ಮತ್ತು ಚಿತ್ರಾನ್ನ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ತುಪ್ಪನ ಕಾಯಿಸಿರಲಿಲ್ಲ, ತುಪ್ಪನ ಕಾಯೋದಕ್ಕೆ ಇಟ್ಟಿದ್ದೀನಿ. ತುಪ್ಪಕ್ಕಾದಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕಿ ಪಾಯಸಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು. ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾ ಇತ್ತು ಎಡೆ ಎಲ್ಲ ಆದಮೇಲೆ. ಇಲ್ಲಿ ಕೋಸಂಬರಿಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಒಂದು ಈರುಳ್ಳಿ ಅದಕ್ಕೆ ಹೆಚ್ಚಿ ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಕೋಸಂಬರಿ ಕೂಡ ರೆಡಿ ಆಗುತ್ತೆ. ತುಪ್ಪಕ್ಕಾದಮೇಲೆ ಪಾಯಸಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಇದಾದಮೇಲೆ ನಾನು ಫಸ್ಟ್ ಬೇಗ ಸೀರೆ ಉಟ್ಕೊಂಡು ರೆಡಿಯಾಗಿ ಬರೋಣ ಅಂತ ನಾನು ಸೀರೆ ಉಟ್ಕೊಳ್ಳೋಕ್ಕೆ ಅಂತ ರೂಮಿಗೆ ಹೋದೆ. ದೇವ್ರ ಪೂಜೆ ಮಾಡೋದು ಸೀರೆ ಉಟ್ಕೊಂಡು ಮಾಡೋಣ ಅಂತ. ನೆಕ್ಸ್ಟ್ ಬಂದು ನಾನಿಲ್ಲಿ ಫುಲ್ ಕಂಪ್ಲೀಟಾಗಿ ಮೇಕಪ್ ಎಲ್ಲ ಆಯಿತು. ನಾನು ಹೇರ್ ಸ್ಟೈಲೆಲ್ಲ ಏನೂ ಮಾಡ್ಕೊಂಡಿಲ್ಲ, ಹಾಗೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಹೇರ್ ಸ್ವಲ್ಪ ಹಸಿ ಇರೋದ್ರಿಂದ ಇದು ಸೀರೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ತುಂಬಾ ಶೈನಿಂಗ್ ಆಗಿತ್ತು ಮತ್ತು ಸೀರೆ ತುಂಬ ಸಾಫ್ಟ್ ಇರೋದ್ರಿಂದ ತುಂಬ ಜಾರ್ತಾ ಇತ್ತು, ಅದು ಸರಿಯಾಗಿ ಕುತ್ಕೊಳ್ತಾ ಇರಲಿಲ್ಲ. ಸೊ ನನ್ನ ಫೇಸ್ ಮೇಕಪ್ ತುಂಬ ಸೆಟಲ್ಲಾಗಿ ಬಂದಿತ್ತು. ನನಗೆ ಒಂದು ಫೌಂಡೇಶನ್ ಇದೆ, ಆ ಫೌಂಡೇಶನಿಂದ ನನ್ನ ಮೇಕಪ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಯಾವ ಫೌಂಡೇಶನ್ ಅಂತ ಕಮೆಂಟ್ ಮಾಡಿ ನಾನು ಹೇಳ್ತೀನಿ. ಇವಾಗ ತುಳಸಿ ಪೂಜೆನೆಲ್ಲ ಮಾಡ್ತಾಯಿದ್ದೀನಿ. ದೇವ್ರ ಮನೇಲಿ ನೈವೇದ್ಯ ಎಲ್ಲ ಇಟ್ಟು ಆಯಿತು. ಹಾಗೆ ಈಗ ತುಳಸಿದು ಕೂಡ ಪೂಜೆನ ಮುಗಿಸ್ಕೊಂಡು
ಇದು ನಮ್ಮೂರಲ್ಲಿ ಆಚರಣೆ ಮಾಡುವ ಕಾರ್ತಿಕ ದೀಪೋತ್ಸವ ದೇವಸ್ಥಾನದಲ್ಲಿ. ಇದೇನೆಂದರೆ ಚಿಕ್ಕ ಮಕ್ಕಳು ಎಲ್ಲ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಲಂಗ ದಾವಣಿ ಹಾಕ್ಕೊಂಡು ಎಲ್ಲ ರೆಡಿಯಾಗಿ ಈ ಥರ ಬಾಳೆ ದಿಂಡಿಗೆ ಹೂನ ಸಿಗಿಸ್ಕೊಂಡು ಈ ರೀತಿ ನಡ್ಕೊಂಡು ಹೋಗ್ತಾರೆ. ಆ್ಯಂಡ್ ದೇವರು ನಮ್ಮ ಒಂದು ಕೇರಿ ರೌಂಡ್ ಹಾಕ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಜೊತೆಯಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ನಾವು ಎಲ್ಲ ರೆಡಿಯಾಗಿರ್ತೀವಿ, ಮನೆಯಲ್ಲಿ ಪೂಜೆನೆಲ್ಲ ಮಾಡಿ ರೆಡಿಯಾಗಿರಬೇಕು. ದೇವ್ರು ಬರೋ ಅಷ್ಟೊತ್ತಿಗೆ ದೇವ್ರು ಬರ್ತಾ ಇದೆ ಅಂತ ಒಂದ್ಸಲ ಕೂತ್ಕೊಂಡು ಬರ್ತಾರೆ, ನಾವು ಅಷ್ಟೊತ್ತಿಗೆ ರೆಡಿಯಾಗಿರ್ತೀವಿ. ಈ ಸತಿ ನಮ್ಮನೆ ರಾಜ್ಕುಮಾರಿನೂ ಕೂಡ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನಾನಿಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ಒನ್ಸ್ ಎಲ್ಲ ಹೆಂಗಸರು ರೆಡಿಯಾಗಿ ಅವ್ರವ್ರ ಮಕ್ಕಳಿಗೆ ರೆಡಿ ಮಾಡಿ ಈ ರೀತಿ ದೇವಸ್ಥಾನಕ್ಕೆ ಹೋಗೋ ಒಂದು ಪದ್ಧತಿ ಇದೆ. ದೇವರು ಎಲ್ಲರನ್ನೂ ಈ ರೀತಿ ಒಟ್ಟಾಗಿ ಕರ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇದೆ. ನಾನಿಲ್ಲಿ ವಿಡಿಯೋನ ಮಾಡ್ಕೊಳ್ತೀನಿ. ಒಂದ್ಸಲ ನನಗೆ ಭಯ ಆಯಿತು, ಮುಂದೆ ಹೋಗು ಅಂತ ಇದು ಮಾಡತ್ತೇನೋ ಅಂತ, ಬಟ್ ಆ ಥರ ಏನೂ ಆಗಿಲ್ಲ. ಈಗ ನಾವು ಎಲ್ಲ ಜನದ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸುತ್ತಲೂ ಕುತ್ಕೊಂಡಿರ್ತಾರೆ ಹೆಂಗಸರು. ಮಧ್ಯ ದೇವ್ರದ್ದು ಎಲ್ಲ ಪೂಜೆಗಳೆಲ್ಲ ಆದಮೇಲೆ ಮಧ್ಯ ಒಂದು ದೇವಸ್ಥಾನದಲ್ಲಿ ಒಂದು ಕಂಬ ಇದೆ, ಆ ಕಂಬದ ಮೇಲೆ ದೀಪನ ತೊಗೊಂಡು ಬಂದು ಇಡ್ತಾರೆ. ಅದಾಗಲೇ ದೇವಸ್ಥಾನದ ಕಾರ್ತಿಕ ಕಂಪ್ಲೀಟ್ ಆಯಿತು. ಸ್ಪೆಷಲ್ ಏನು ಗೊತ್ತಾ, ಇದು ಬಾಳೆ ದಿಂಡನ್ನ ಈ ರೀತಿ ರಾತ್ರಿ ಎಲ್ಲ ಕೂತು ಈ ಥರ ಡೆಕೋರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆದರೆ ಇದು ದೇವಸ್ಥಾನದ ಕಾರ್ತಿಕ ಆಗಿ ಅವತ್ತು ನೈಟ್ ಬೆಳಗ್ಗೆ ಆಗೋಷ್ಟೊತ್ತಿಗೆ ಇದು ಎಲ್ಲ ಅಲಂಕಾರನೂ ತೆಗೆದು ಕೆರೆಗೆ ಹಾಕಬೇಕಂತೆ. ಸೊ ಈ ಥರ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಡೆಕೋರ್ ಮಾಡ್ತಾರೆ. ಮೈಲವ್ವ ದೇವರು ಅಲ್ಲಿ ಕುತ್ಕೊಂಡಿರುತ್ತೆ ಆ್ಯಂಡ್ ಕೆಂಚವ್ವ ದೇವರು ಹೊರಗಡೆ ಜನನ ಕರ್ಕೊಂಡು ಬರೋದು, ಆ ಥರ ಅಲ್ಲಿ ಇಲ್ಲಿ ಓಡಾಡೋದು ಆ ಥರ ಮಾಡ್ತಾ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಈ ಸಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಎಲ್ಲ ಮಿಂಚಿಂದ. ದೇವ್ರುಗಳು ಕೂಡ ಎಲ್ಲ ದೇವ್ರುಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು.
ಪೂಜೆ ಎಲ್ಲ ಆದಮೇಲೆ ಮಂಡಕ್ಕಿನ ಇಸ್ಕೊಂಡು ನಾವು ಮನೆಗೆ ಬರ್ತೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.